ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮ ಮಮ್ಮಿ ಬೆಂಡೆಕಾಯಿ ಫ್ರೈ ಮಾಡು ಅಂತ ಹೇಳ್ತಿದ್ರು. ಸೊ ಫ್ರೈ ಮಾಡ್ತಿದ್ದೆ, ಅದ್ರ ಸಾರು ಗೊಜ್ಜು ಏನೋ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ನಂಗೆ ಬೆಂಡೆಕಾಯಿ ಗೊಜ್ಜು ಇಷ್ಟ ಆಗೋದಿಲ್ಲ, ಬೆಂಡೆಕಾಯಿ ಸಾರು ಇಷ್ಟ ಆಗೋದು. ಸೊ ಅದನ್ನ ಮಾಡೋಕ್ಕೆ ಹೇಳಿದೆ. ಅದು ನಮ್ಮಮ್ಮ ನೋಡಿದ್ರೆ ಬೇಳೆ ಹಾಕ್ಬಿಟ್ಟಿದ್ರು. ಅದು ಇನ್ನೂ ಬೇಳೆ ಸಾರು ಥರ ಏನೋ ಒಂಥರ ಬೇರೆ ಟೇಸ್ಟ್ ಆಗಿಬಿಟ್ಟಿತ್ತು. ಆ್ಯಂಡ್ ಈ ವ್ಲಾಗ್ನ ಫುಲ್ ಫ್ಲೆಜ್ಡಾಗಿ ನಾನು ಕಂಟಿನ್ಯೂ ಮಾಡೋದಕ್ಕೆ ಆಗಿಲ್ಲ, ಸ್ವಲ್ಪ ಮಾಡಿದೆ, ಆಮೇಲೆ ಮಾಡೋಕ್ಕಾಗಿಲ್ಲ. ಸೊ ಅದಾದಮೇಲೆ ಮುಂಚೆನೂ ಹಿಂದಿನ ವ್ಲಾಗೆಲ್ಲ ಮಾಡಿದ್ದೆ, ಅದನ್ನು ಫುಲ್ ಫ್ಲೆಜ್ಡಾಗಿ ಮಾಡೋಕ್ಕಾಗಿಲ್ಲ. ಸೊ ಅದನ್ನೇ ಆ್ಯಡಪ್ ಮಾಡಿದ್ದೀನಿ ಲಾಸ್ಟಲ್ಲಿ, ನನ್ನ ಫ್ರೆಂಡ್ಸ್ ಜೊತೆ ಕಾಲೇಜಲ್ಲಿ ಮಾಡಿದ್ದು ವ್ಲಾಗು. ಸೊ ಪ್ರಾಕ್ಟಿಕಲ್ಸ್ ಬರಿಬೇಕು ಅಂತಿತ್ತು, ಪ್ರಾಕ್ಟಿಕಲ್ಸ್ ಎಲ್ಲ ಬರೆದೆ. ಪ್ರಾಕ್ಟಿಕಲ್ ಅಲ್ಲ, ಪ್ರಾಕ್ಟಿಕಲ್ಗೆ ರೆಕಾರ್ಡ್ ಬುಕ್ ಬರಿಬೇಕಾಗಿತ್ತು, ಅದೆಲ್ಲ ಬರೆದೆ. ಬೆಂಡೆಕಾಯಿ ಸಾರು ಏನು ಮಮ್ಮಿ ಇಷ್ಟೊಂದು ಮೊಟ್ಟೆ ಬೇಯಿಸಿದ್ಯಾ? ಇಷ್ಟೊಂದು ಮೊಟ್ಟೆ ಬೇಯಿಸಿದ್ಯಾ? ಎಲ್ಲರಿಗೂ ಎರಡೆರಡಾ? ನಿಂಗೊಂದು. ಸೊ ಮೊಟ್ಟೆ, ಬೆಂಡೆಕಾಯಿ ಸಾರು ಮತ್ತು ಮೊಟ್ಟೆ. ನಾನು ಬೆಳಗ್ಗೆಯಿಂದ ಚೂರು ಅನ್ನ ತಿಂದಿಲ್ಲ. ನಂಗೆ ಅನ್ನ ತಿಂದಿಲ್ಲ ಅಂದರೆ ಆಗೋದೇ ಇಲ್ಲ, ಚೂರಾದರೂ ತಿನ್ಬೇಕು, ಅಟ್ಲೀಸ್ಟ್ ಸ್ವಲ್ಪ. ಅಪ್ಪು ತೋರ್ಸು, ನಿನ್ನ ತಟ್ಟೆ ನೋಡು. ವಾವ್, ಚೆನ್ನಾಗೈತೆ. ಅಯ್ಯೋ, ನಿಮ್ಮ ಅಜ್ಜಿ ಫೋನಲ್ಲಿ ಚಾರ್ಜ್ ಇಲ್ಲ. ಅನ್ನ ನಿನ್ಗೆ ನಿಮ್ಮ ಅಮ್ಮಗೆ ಮಾಡ್ತೀನಂಗೆಲ್ಲ. ಹ್ಞೂ ಅಂತಾನೆ. ಅವನೇ ತಟ್ಟೆ ತಗೊಂಡಾಗಿಂದ ಅಲ್ಲಿ ಅಂಗಡಿಯಲ್ಲಿ ತಗೊಂಡಾಗಿಂದ ನಾನೇ ತಿಂತೀನಿ ಮನೇಲಿ ಅಂತ ಹೇಳೋನೆ. ಡೈಲಿ ತಿಂತಾನ ಕೇಳು, ಡೈಲಿ ತಿಂತಾನ ಅಂತ ಕೇಳು. ಸೊ ನಮ್ಮ ಅಪ್ಪು ಶಾಪಿಂಗ್ ಹೋಗಿದ್ದಂತೆ. ಶಾಪಿಂಗ್ ಹೋದಾಗ ಹೊಸ ತಟ್ಟೆ ಎತ್ಕೊಂಡ್ಬಂದಿದ್ದಾನೆ. ಅದೇ ಹೋಟ್ಲಲ್ಲಿ ಕೊಡ್ತಾರಲ್ವ, ಫುಲ್ ಪಾರ್ಟಿಷನ್ ಮಾಡಿರೋ ಥರ ತಟ್ಟೆ, ಅದನ್ನ ಇಸ್ಕೊಂಡಿದ್ದಾನೆ. ಸೊ ಅದನ್ನ ಇಸ್ಕೊಂಡಿದ್ದಾನೆ ಅಂದ್ಬಿಟ್ಟು ಅವನೇ ತಿಂತೀನಿ ಅಂತ ಹೇಳ್ತಾನೆ. ಇದು ಬರೀ 2 days ಡ್ರಾಮಾ ಅಷ್ಟೇ ಒಂದು, ಆಮೇಲೆ ಮತ್ತೆ ತಿನ್ನಲ್ಲ. ಥರ ಹಸು ನೋಡಿ ಎಷ್ಟು ದಿನ ಆಗಿತ್ತು, ಬರಲ್ಲ ಇವಾಗ ಯಾರು ಅಷ್ಟಾಗಿ. ಆ್ಯಂಡ್ ನಮ್ಮ ಮಮ್ಮಿ ಟೊಮೊಟೊ ಗಿಡ ಕಿತ್ತಾಕ್ಬಿಟ್ಟಿದ್ದಾರೆ. ಟೊಮೊಟೊ ಬಂದಿತ್ತು ಆ್ಯಕ್ಚುಲಿ, ಅದೇ ವಿಲೇಜಲ್ಲೇ ಗಿಡ ಮಾತ್ರ ಬರ್ತಾನೆ ಇಲ್ಲ. ಸೊ ಆಲೂ ಪರೋಟ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ. ನಮ್ಮಮ್ಮ ಕೇಳಿದೆ ಏನೆಲ್ಲ ಹಾಕಬೇಕು ಅಂತ. ನಮ್ಮ ಮಮ್ಮಿ ಆಲ್ರೆಡಿ ಆಲೂಗೆಡ್ಡೆನೆಲ್ಲ ಬೇಯಿಸಿ ಕೊಟ್ಟಿದ್ರು. ಸೊ ಲಾಸ್ಟ್ ವ್ಲಾಗಲ್ಲೇ ನಾನು ಹೇಳಿದ್ದೆ ಆಲೂ ಪರೋಟ ತಿನ್ನಬೇಕು ಅನಿಸ್ತದೆ ಅಂತ. ಆದರೆ ಏನಾಯಿತು ಅಂದರೆ ನಮ್ಮಮ್ಮ ತಟ್ತಾರೆ ಅಂತೆ ಆಲೂ ಪರೋಟನ. ನಾನು ನೋಡ್ದಂಗೆ ಹಿಂದಿಯವರೆಲ್ಲ ಲೈಕ್ ಲಟ್ಟಿಸ್ತಾರೆ, ನಾರ್ಮಲ್ ಚಪಾತಿ ಲಟ್ಟಿಸ್ದಂಗೆ. ಅದಕ್ಕೆ ನಂಗೆ ಲಟ್ಟಿಸೋ ಥರನೇ ಮಾಡು, ಇಲ್ಲಾಂದರೆ ಜಾಸ್ತಿ ಎಣ್ಣೆ ಇರುತ್ತೆ ಅದರಲ್ಲಿ ಅಂತಂದೆ. ಅದು ಟೇಸ್ಟೇ ಚೇಂಜ್ ಆಗಿಬಿಡ್ತು. ನಮ್ಮಮ್ಮ ಮಾಡೋದೇ ನಂಗೆ ಇಷ್ಟ ಆಗ್ತಿದ್ದು. ಸೊ ತಟ್ಟಿದ್ರೇ ಬೇರೆ ಥರ ಟೇಸ್ಟ್ ಬರುತ್ತೆ, ಹಿಂಗೆ ಲಟ್ಟಿಸಿದ್ರೇ ಬೇರೆ ಥರ ಟೇಸ್ಟ್ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ಈ ಕುಕ್ಕರಲ್ಲಿ ಆಲೂಗಡ್ಡೆ ಬೇಯಿಸ್ಕೊಳ್ತೀನಿ. ನನಗೆ ಕಾಣಿಸ್ತಾರೆ ಒಂದು ನಿಮಿಷ, ನನಗೊಬ್ಬಳಿಗೆ ಅಲ್ವಾ, ಅದಕ್ಕೆ ಸ್ವಲ್ಪನೇ ಬೇಯಿಸಿರೋದು. ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಅದು ಇದು ಮಸಾಲ ಎಲ್ಲ ಹಾಕಬೇಕು. ಸೊ ಗೈಸ್, ಆಲೂ ಪರೋಟ ರೆಡಿಯಾಗಿದೆ. ನನ್ನ ಫೇವ್ರೆಟ್ ಇದು. ನಮ್ಮ ಟ್ಯೂಷನ್ ಹತ್ರ ಮಾಡ್ತಾಯಿದ್ರು, ಸಕ್ಕತ್ತಾಗಿ ಮಾಡೋರು ಹಿಂದಿಯವರು. ಇದಕ್ಕೆ ಮೊಸರು,
ಬೆಲ್ಲು ಇವಾಗ ಹೊಡೆದು ಗೈಸ್, ಅದಕ್ಕಿಂತ ಮುಂಚೆ ನಾನು ತಿಂತಾ ಇದ್ದೀನಿ. ಸಕ್ಕತ್ತಾಗಿದೆ ಪನ್ನೀರ್ ಬಿರಿಯಾನಿ ಅಂತ ನಮ್ಮಮ್ಮ ಮಾಡಿರೋದು. ಐ ಆಮ್ ರಿಯಲಿ ಲವ್ವಿಂಗ್ ಇಟ್. ನವ್ಯ ಅವಳೋಳು ಎಷ್ಟು ಇಂಟ್ರೆಸ್ಟ್ ಆಗಿ ತಿಂತಾಳೆ ಫುಡ್ನ. ಡಯಟ್ ಸೌತೆಕಾಯಿ ತಂದವಳೆ. ನಾವೇ ಕೈ ಎತ್ತು ನಿಂಗೆ ನಗೀತಾ ಇದೆಯಾ ಅಲ್ದೆ ನಂಗೆ ಗೊತ್ತಾಗ್ತಲ್ಲ. ನಂಗೊಂದು ಸ್ವಲ್ಪ ಕೊಡು, ಸೌತೆಕಾಯಿ ಒಬ್ಳೆ ತಿಂತ ಇದೆಯಾ, ಒಬ್ಳೆ ಡಯಟ್ ಮಾಡ್ತೀಯಾ? ಏನಾಗ್ತಿದ್ಯಾ? ತಿಂತೀನಿ ಕೊಡು. ಒಂದೇ ಸಲ ಅಷ್ಟು ಕೊಡ್ಬೇಡ, ಒಂದು 2 ಕೊಡಮ್ಮ ಸಾಕು. ನಿಮ್ಮ ಕ್ಲಾಸಲ್ಲಿ ಚೂರು ವೆಂಟಿಲೇಷನ್ ಇಲ್ಲ ನಿಮ್ಮ ಕ್ಲಾಸಲ್ಲಿ. ವಿಂಡೋಗಳು ಓಪನ್ ಮಾಡಿದ್ರೆ ವೆಂಟಿಲೇಷನ್ ಇರುತ್ತೆ. ವಿಂಡೋ ಓಪನ್ ಮಾಡಿಲ್ಲ. ಇವತ್ತು ದೊಡ್ಡದಾಗಿ ಇಟ್ಕೊಬಂದಿದ್ದೀನಿ ಬೊಟ್ಟನ. ಇವರೆಲ್ಲ ಚಿಕ್ಕದಾಗಿ ಇಟ್ಕೊಬಂದು ಚಿಕ್ಕದಾಗಿ. ನೀನೇನು ಬೊಟ್ಟೆ ಇಟ್ಟಿಲ್ಲ, ಮುಸ್ಲಿಮ್ಸ್ ಹೇಳ್ತಾರ ಇದೆಯಾ? ಜುಬೇದಾ ಬಿಡ್ಡ. ಗೈಸ್, ನಮ್ಮ ಹರ್ಷಿತ ಹೋಗಿದ್ ರೆಸಾರ್ಟ್ಗೆ ಹೋಗಿದ್ದಾಳೆ. ನಿಮ್ಮ ಫ್ಯಾಮಿಲಿ ಅವರೆಲ್ಲ ನಾವು ಹೊಸ ಬಟ್ಟೆ ಚೆನ್ನಾಗಿಲ್ಲ ದೇವ್ರಣ್ಣ ನಂದೆ ಕಚ್ಕೊಂಡು ಇಲ್ಲ ತಂದಾಗ ಕುಡಿಲ್ಲ. ನೆನ್ನೆ ತಾನೇ ತಗೊಂಡಿದ್ದು. ನಮ್ಮಮ್ಮ ಹೈಡ್ರೇಟ್ ಆಗಿರ್ಬೇಕಾದ್ರೆ ಕಿಡ್ನಿ ಸ್ಟೋನ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಅದು ಇಟ್ಕೊಂಡ್ರೆ ಬ್ಯಾಗಲ್ಲಿ ಎಷ್ಟು ನೀರು ಕುಡಿಯೋದಂತೂ ಆಗ್ಬಿಡ. ನೀರು ಜಾಸ್ತಿ ಅದು ಬಿಡು, ಏನೋ ಹೇಳಕ್ ಬಂದೆ. ಅದು ಬ್ಯಾಗಲ್ಲಿ ಇಟ್ಕೊಂಡ್ರೆ ಎಷ್ಟು ತೂಕ ಆಗುತ್ತಾ ಬ್ಯಾಗು? ನನ್ನ ಹತ್ರ ಒಂದಿದೆ, 1 ಲೀಟರ್ ಬಾಟ್ಲ್ ಇದೆ. ಒಂದ್ಸಲ ನೀರಿಗೆ ಎಷ್ಟು ಪರ್ದಾಗ್ತೀವಿ ಅವನೊಂದು ತೊಟ್ಟುಗೂ. ಈ ಅಲ್ವೇ ಒಂದ್ ನೋಡಿದು ಇದೊಂದು ಕೇಸ್ ನೋಡು. ಒಬ್ಬ ಹುಡುಗಿ ಹಿಂಗಿಟ್ಕೊ. ಒಟ್ಟಿನಲ್ಲಿ ಬ್ಲಾಗ್ ಮಾಡ್ತಾಳೆ, ನನಗೆ ಹೆಲ್ಪ್ ಮಾಡ್ತಾಳೆ, ಆದ್ರೆ ಹಿಂಗಿಟ್ಕೊಂಡು ಮಾಡ್ತಾಳೆ. ಹಿಂಗಿಟ್ಕೊಂಡ್ಬಿಟ್ಟಿದೆ. ಎಲ್ಲರೂ ಹೆಂಗ್ ಮಾಡ್ಕೊಂಡ್ರೆ ಹಿಂಗಿಟ್ಕೊ. ನಿಮಿಷ ಕೊಡಿ. ಇನ್ನೊಂದಿನ ಸ್ಟೇ ಆಗ್ಬೇಕು ಅನ್ಕೊಂಡ್ವಿ, ಎಲ್ಲೂ ರೂಮ್ ಸ್ಟೇ ಸಿಕ್ಕಿಲ್ಲ. ಅಲ್ಲಿ ವೆಕೇಟ್ ಆಗ್ಬಿಟ್ಟಿದ್ವಿ ಆಲ್ರೆಡಿ. ಚೆನ್ನಾಗಿರ್ಲಿಲ್ಲ ಅಷ್ಟು. ಆಮೆಗುಂಡಿ ರೆಸಾರ್ಟ್ ಚೆನ್ನಾಗಿ ಕನಕಪುರ. ಪ್ರಮೋಷನ್ ಮಾಡ್ತಿಲ್ಲ ಗೈಸ್, ಏನ್ ನಿನ್ ಪ್ರಮೋಷನ್ ಮಾಡಿದ ತಕ್ಷಣ ಎಲ್ಲ ಹೋಗ್ಬಿಡ್ತಾರೆ ನೋಡಕ್ಕೆ. ಈಗ ಒಂದು ನಿಮಿಷ ನಾವು ಪ್ರೆಸೆಂಟೇಷನ್ ಹೋಗ್ತೀವಿ.